ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಜ್ಯೋತಿ. ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಾವು ಜೋಳದ ವಡಿ ಅಥವಾ ಮಸಾಲೆ ವಡಿ ಹೆಂಗ್ ಮಾಡೋದು ಅಂತಂದ್ರೆ ಬೇಕಾಗುವ ಸಾಮಗ್ರಿಗಳು 2 ಬೌಲ್ ಜೋಳದ ಹಿಟ್ಟು, 1 ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟು ಮತ್ತು 2-3 ಟೇಬಲ್ ಸ್ಪೂನ್ ಕಡ್ಲಿ ಹಿಟ್ಟು ತಗೋಬೇಕು. ಯಾವುದೇ ಬೌಲಿನ ಅಳತಿ ತಗೊಂಡ್ರು ನೀವು 2 ಜೋಳದ ಹಿಟ್ಟು ತಗೊಂಡ್ರೆ 1 ಅಕ್ಕಿ ಹಿಟ್ಟು, 1 ಗೋಧಿ ಹಿಟ್ಟು ತಗೋಬೇಕ್ರಿ. ಇದಕ್ಕೆ ನೆನೆಸಿರೋ ಉದ್ದಿನ ಬೇಳೆಯನ್ನು ರುಬ್ಬಿ ಹಾಕ್ಕೋಬೇಕ್ರಿ. ಇದು ಹಾಕೋದ್ರಿಂದ ವಡಿ ಇನ್ನೊಂದು ಸ್ವಲ್ಪ ಪೊಳ್ಳಾಕ್ಕವ್ರಿ. ಬೇಕಾಗುವ ಮಸಾಲೆ ಪದಾರ್ಥಗಳು: 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಜ್ವಾನ್ ಮತ್ತು 1/4 ಚಮಚೆ ಪುಡಿ ಹಿಂಗ ಇಲ್ಲ ಅಂದ್ರೆ ಗಟ್ಟಿ ಹಿಂಗ ನೀರು ಮಾಡ್ಕೊಂಡು ಹಾಕ್ಬೇಕ್ರಿ. ಮಾಡುವ ವಿಧಾನ: 2 ಬಟ್ಲ ಜೋಳದ ಹಿಟ್ಟು, 1 ಬಟ್ಲ ಗೋಧಿ ಹಿಟ್ಟು, 1 ಬಟ್ಲ ಅಕ್ಕಿ ಹಿಟ್ಟು ಮತ್ತು 2-3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಮತ್ತು ರುಬ್ಬಿ ಇಟ್ಕೊಂಡಿರೋವಂಥದ್ದು ಉದ್ದಿನಬೇಳೆ ಹಿಟ್ಟು ಎಲ್ಲ ಹಾಕೋಬೇಕ್ರಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ವಡಿ ಪೊಳ್ಳಾಕೈತ್ರಿ. ಇದಕ್ಕೆ ಮಸಾಲೆ ಹಾಕೊಳ್ಳೋಣ್ರಿ. ಬಿಳಿ ಎಳ್ಳು 2 ಟೇಬಲ್ ಸ್ಪೂನು, ಅಚ್ಚ ಖಾರದ ಪುಡಿ 2 ಸ್ಪೂನು, ಜೀರಿಗೆ ಪುಡಿ 2 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅಜ್ವಾನ್ 1 ಸ್ಪೂನು, ಅರ್ಧ ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಉಗುರು ಬೆಚ್ಚನ ನೀರು ಹಾಕ್ಕೊಂಡು ಗಟ್ಟಿಯಾಗ ಕಲಿಸ್ಕೋಬೇಕ್ರಿ. ಉಗುರು ಬೆಚ್ಚಗೆ ನೀರು ಹಾಕೋದ್ರಿಂದ ಒಂದು ಸ್ವಲ್ಪ ಜಿಗಟ್ ಬರ್ತೈತ್ರಿ. ಭಾಳ ಬಿಸಿ ಹಾಕೋದಂಗೆ ಉಗುರು ಬೆಚ್ಚಗೆ ಮಾಡ್ಕೊಂಡು ಹಾಕೊಳ್ಳೋದ್ರಿ. ಸ್ವಲ್ಪ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಹಿಟ್ಟು ರೆಡಿ ಆಯ್ತು. ನಾವು ಸೈಡಿಗೆ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯೋಷ್ಟ್ರೊಳಗೆ ಇದಕ್ಕೆ ಕಾಂಬಿನೇಷನ್ ಸೌತೆಕಾಯಿ ಪಚಡಿ. ಸೌತೆಕಾಯಿ ಪಚಡಿ ನಾವು ತಯಾರು ಮಾಡ್ಕೊಳ್ಳೋಣ. ಈಗ ಸೌತೆಕಾಯಿ ಪಚಡಿ ಮಾಡ್ಕೊಳಕ್ಕೆ 1 ಕಪ್ ತುರಿದಿರೋವಂಥ ಸೌತೆಕಾಯಿ, 1 ಕಪ್ ಗಟ್ಟಿ ಮೊಸರು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿರಿ. ಈಗ ಮೊಸರು ಹಾಕಿ ನೆನೆಯಕ್ಕೆ ಬಿಟ್ಟು ಸೈಡಿಗೆ ನಾವು ಖಾರದ ಒಗ್ಗರಣೆ ಹಾಕ್ಕೊಳ್ಳೋಣ್ರಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಒಗ್ಗರಣೆಗೆ ಸಾಸಿವೆ ಕಾಳು, ಜೀರಿಗೆ, ಮೆಣಸಿನ್ಕಾಯಿ ಹಾಕ್ಬೇಕು, ಕರಿಬೇವು. ಖಾರದ ಒಗ್ಗರಣೆ ಕೊಡೋದ್ರಿಂದ ಇನ್ನೂ ಟೇಸ್ಟ್ ಬರ್ತೈತಿ. ನೋಡ್ರಿ ಫ್ರೆಂಡ್ಸ್, ಪಚಡಿ ರೆಡಿ ಆಯ್ತಾ. ವಡಿ ಕರಿಯಾಕ ಸೈಡ್ ಎಣ್ಣೆ ಇಡೋಣ್ರಿ. ಹಿಟ್ಟು ಚಿಕ್ಕದಾದ ಉಂಡೆ ಮಾಡ್ಕೊಂಡು ತಟ್ಟಬೇಕ್ರಿ. ಒಂದು ಟ್ರಾನ್ಸ್ಪರೆಂಟ್ ಶೀಟ್ ತೊಗೊಂಡು ತಟ್ಟಬೇಕ್ರಿ. ಈ ಥರ ಇದು ತೊಗೊಂಡು ಕಾದಿರೋ ಎಣ್ಣೆ ಒಳಗೆ ಸ್ವಲ್ಪ ಅದ್ಕೊಂಡು ಈ ಥರ ತಟ್ಟಿ ಎಣ್ಣೆ ಒಳಗೆ ಕರಿಯೋದ್ರಿ. ಅಷ್ಟರೊಳಗೆ ಸೈಡ್ ಎಣ್ಣೆ ಕಾಯಕ್ಕಿಟ್ಟೇವ್ರಿ. ಇದೀಗ ಆಗ್ಯದ. ಹಿಂಗೆ ತಟ್ಕೊಂಡು ಇದು ಪೇಪರ್ ಯೂಸ್ ಮಾಡೋದು ಎದಕ್ಕಂದ್ರೆ ಜಲ್ದಿ ಹಿಂಗೆ ಕಿತ್ತು ಬರ್ತಾವ್ರಿ. ನೋಡಿ ಫ್ರೆಂಡ್ಸ್, ಈಗ ಎಣ್ಣೆ ಕಾದದ. ಎಣ್ಣೆ ಒಳಗೆ ಹಾಕೊಂಡು ನೋಡ್ರಿ ಹೆಂಗೆ ಉಬ್ಬಾತಾವಂತ. ನೋಡ್ರಿ ಹೆಂಗೆ ಉಬ್ಬಾತೈತಿ. ಕೊಳ್ಳಾದ್ರೆ ಈ ಥರ ಉಬ್ತಾವ್ರಿ.
ನೋಡಿ ಫ್ರೆಂಡ್ಸ್, ಮಸಾಲ ವಡಿ ಅಥವಾ ಜೋಳದ ವಡಿ, ಜೋಳದ ಹಿಟ್ಟಿನ ವಡಿ ರೆಡಿ ಆಯ್ತು ರೀ. ನೋಡಿ ಫ್ರೆಂಡ್ಸ್, ಎಷ್ಟು ಪೊಳ್ಳಗ್ಯಾವ ನೋಡ್ರಿ, ನೋಡ್ರಿ ಎಷ್ಟು ಪೊಳ್ಳಗ್ಯಾವ. ಇದೇ ರೀತಿ ನಮ್ಮ ಮುಂದಿನ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿರಿ. ಬಾಯ್ ಬಾಯ್.